ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಂಡಿ. ನಾನಿವತ್ತು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಅಲ್ಲಿ ನಾನಿದ್ದೀನಿ. ವರ್ಸಿಲ್ LLPಯ ಅಧಿಕೃತ ಮಾರಾಟಗಾರರಾದಂತಹ SMR ಗ್ರೂಪ್ಸ್ ನ ಸಂಸ್ಥಾಪಕರಾದ ನವೀನ್ ಅವರ ಪ್ರಾಡಕ್ಟ್ಸ್ ಗಳನ್ನ ನಾನಿವತ್ತು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಇವೇ ನೋಡಿ ವರ್ಸಿಲ್ ಕಂಪನಿಯ ಮೋಟಾರ್ ಅಂಡ್ ಪಂಪ್ಸ್. ನೀರ್ ಬರ್ತಾ ಇಲ್ಲ ಅಂತ ಹೇಳಿ ತೋಟದ ತುಂಬೆಲ್ಲ ಬೋರ್ ಕೊರೆಯೋದು ತಪ್ಪು. ಈ ರೀತಿ ನೀವು ಸೋಲಾರ್ ಪಂಪ್ ಸೆಟ್ ಗಳನ್ನ ಬಳಕೆ ಮಾಡಿದ್ರೆ ಒಂದೇ ಒಂದು ಬೋರಿನಲ್ಲಿ ಕೃಷಿನ ಮಾಡಬಹುದು. ನಮ್ ತೋಟದಲ್ಲಿ ನೀರೇ ಇಲ್ಲ, ಅದಂಗೆ ಈ ಪಂಪ್ಗಳು ನೀರ್ನ ತರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ರಾ? ಆದ್ರೆ ವರ್ಸಿಲ್ ನ ಪಂಪ್ಗಳು ಎಷ್ಟೇ ಆಳದಲ್ಲಿ ನೀರಿದ್ರೂ ಸಹಿತ ಅದನ್ನ ಹೊರಚಿಮ್ಮಿಸೋ ಕೆಲಸ ಈ ಪಂಪ್ಗಳು ಮಾಡುತ್ತೆ. ಬಡದ್ರು, ಗುದ್ದಿದ್ರು, ಮಳೆ ಬಿದ್ರು, ಮತ್ತೆ ಬಿಸಿಲು ಬಿದ್ರು, ಏನೇ ಆದ್ರೂ ವಾತಾವರಣದಲ್ಲಿ ಈ ಕಂಟ್ರೋಲರ್ ಮಾತ್ರ ಏನೂ ಆಗೋದಿಲ್ಲ. ಕಂಟ್ರೋಲರ್ ನಿಮಗೆ ಹೆಂಗ್ ಬೇಕೋ ಆ ರೀತಿಯಾಗಿ ಕೆಲಸ ಮಾಡುತ್ತೆ. ನೀವು ಧಾರವಾಡದಲ್ಲೇ ಕೂತಿರಿ, ಮೈಸೂರಿನಲ್ಲೇ ಕೂತಿರಿ, ನೀವು ಅಲ್ಲಿಂದಲೇ ನೀವು ಕಂಟ್ರೋಲ್ ಮಾಡಬಹುದು ಈ ಕಂಟ್ರೋಲರ್ ನ. ಇದನ್ನ 1 HP ಪಂಪ್ ಅಂತ ಹೇಳ್ತಾರೆ. ಈ ಪಂಪ್ ಸೆಟ್ ನ ನೀವು ಬಳಕೆ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತಂದ್ರೆ, ನೋಡಿ, ಈ ಪಂಪ್ ಏನಂತಂದ್ರೆ ನಿಮ್ಮ ಭೂಮಿಯ ಆಳವನ್ನ ಕೊರಿತಾ ಹೋದಂತೆ ನೀರ್ ಚಿಮ್ಮಿಸುವಂತ ಆ ಸಂದರ್ಭದಲ್ಲಿ ಈ ಡಸ್ಟ್ ಬರೋದಾಗಿರ್ಬೋದು, ಅಥವಾ ಮಣ್ಣು ಬರೋದಾಗಿರ್ಬೋದು, ಅಥವಾ ಇನ್ನಿತರೆ ಯಾವುದೇ ಪ್ಲಾಸ್ಟಿಕ್, ಕಸ, ಕಡ್ಡಿ ಇದ್ಯಾವುದು ಕೂಡ ಬರೋದಿಲ್ಲ. ಇಲ್ಲಿರೋ ಪಂಪ್ ಸೆಟ್ ಗಳು ಯಾವ ರೀತಿ ಅವೈಲೇಬಲ್ ಇದೆ ಅಂತ ಕೇಳಿದ್ರೆ 0.5 HP ಇಂದ 50 HP ವರೆಗೂ ಕೂಡ ನಿಮ್ಗೆ ಪಂಪ್ಗಳು ಸಿಗುತ್ತೆ. ಇನ್ನು ಆಳ ಕೇಳಿದ್ರೆ 10 ಮೀಟರ್ ನಿಂದ 1000 ಮೀಟರ್ ಆಳದವರೆಗೂ ಕೂಡ ಈ ಪಂಪ್ಗಳು ಆಳಕ್ಕೆ ಇಳಿದು ನಿಮಗೆ ನೀರು ಕೊಡೋ ಕೆಲಸವನ್ನ ಈ ಪಂಪ್ ಸೆಟ್ ಗಳು ಮಾಡುತ್ತೆ. ಸೊ ಇನ್ಯಾಕ್ ತಡ ಮಾಡ್ತೀರಾ? ವರ್ಸಿಲ್ ನ LLPಯ ಪ್ರಾಡಕ್ಟ್ ಗಳನ್ನ ಬಳಕೆ ಮಾಡೋದನ್ನ ಮರಿಬೇಡಿ. ಈ ಕರೆಂಟ್ ಬಳಕೆ ಮಾಡಿ ನೀರ್ ತೆಗೆಯೋದು ಗೊತ್ತು, ಈ ಸೋಲಾರ್ ಗಳನ್ನ ಬಳಕೆ ಮಾಡಿ ನೀರ್ ತೆಗೆಯೋದು ನಮಗ್ ಗೊತ್ತೇ ಇಲ್ಲ. ಈ ಸೋಲಾರ್ ನ ನಾಲೆಜ್ ಪಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಕ್ ಹೋಗ್ಬೇಡಿ. ನಿಮಗೆ ಆ ಕುರಿತಾದಂತ ಮಾಹಿತಿಯನ್ನ ಕೊಡ್ಲಿಕ್ಕೆ ನೋಡಿ ಉತ್ತಮವಾದಂತ ಗೈಡರ್ಸ್ ನಿಮ್ ಜೊತೆಗಿದ್ದಾರೆ. ಆಧುನೀಕರಣ ಹೆಚ್ಚಾಗ್ತಾ ಇದ್ದಂತೆ ಟೆಕ್ನಾಲಜಿಗಳತ್ತ ಈಗ ರೈತರು ಕೂಡ ಮುನ್ನುಗ್ತಾ ಇದ್ದಾರೆ. ಸೊ ಈ ಸೋಲಾರ್ ಪಂಪ್ ಸೆಟ್ ಗಳ ಕುರಿತಾಗಿ ಇಲ್ಲಿ ರೈತರೊಬ್ರು ಮಾತಾಡ್ತಾರೆ. ಏನ್ ಹೇಳ್ತಾರೆ ಕೇಳೋಣ. ಸರ್, ವರ್ಸಿಲ್ ಕಂಪನಿಯ ಸೋಲಾರ್ ಬಗ್ಗೆ ಏನ್ ಹೇಳ್ತೀರಿ? ಎಸ್ಪೆಷಲಿ ಇದು ನೀಡ್ ಆಫ್ ದಿ ಅವರ್. ಈ ಪ್ರಪಂಚ ಎಲ್ಲ ಕ್ಲೈಮೇಟ್ ಚೇಂಜ್ ಆಗಿ ಅಯೋಮಯ ಆಗ್ತಾ ಇದೆ. ಮಳೆ ಬರ್ತಕ್ಕಂಥದ್ದು ವಿಪರೀತ ಅತಿವೃಷ್ಟಿ ಆಗ್ತಾ ಇದೆ, ಅನಾವೃಷ್ಟಿ ಆಗ್ತಿದೆ. ಈಗ ಭೂಮಿ ಉಳ್ಬೇಕಂದ್ರೆ ಹವಾಮಾನ ಕರೆಕ್ಟ್ ಆಗಿ ಇರ್ಬೇಕು ಅಂದ್ರೆ ನಾವು ಗ್ರೀನ್ ಎನರ್ಜಿ ಕಡೆ ಹೋಗ್ಬೇಕಾಗ್ತದೆ. ಸೋಲಾರ್ ಎನರ್ಜಿಯಿಂದ ಇಡೀ ವಿಶ್ವವೇ ಬಳಕೆ ಮಾಡ್ಕೋಬೇಕಾಗ್ತದೆ. ಹಾಗೆ ನೀವು ಕೂಡ ವಿದ್ಯುತ್ ರಹಿತವಾಗಿ ಸೋಲಾರ್ ಬಳಕೆಯನ್ನ ಮಾಡ್ಲಿಕ್ಕೆ ಈ ಕೂಡಲೇ ಶುರು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಸೋಲಾರ್ ನ ಮೂಲಕ ಅತ್ಯದ್ಭುತವಾದಂತ ಕೃಷಿ ಮಾಡಿ ಅಂತ ಹೇಳ್ತಾ ಸಿಗೋಣ. ನಮಸ್ಕಾರ.